ಇವತ್ತು ನಾನು ಹೋಗ್ತಿರೋದು ಏಷ್ಯಾಸ್ ಲಾರ್ಜೆಸ್ಟ್ ಪಬ್ಗೆ. ಎಲ್ಲಿ ಅಂತ ಅಂದ್ರೆ ಅಲ್ಲ ನೀವ್ ಅನ್ಕೊಂಡಂಗೆ ಇದು ರೆಡ್ ಅಂಡ್ ವೈಟ್ ಅಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ತುಂಬಾ ಜನ ಇದನ್ನ ಓಯಾ ಅಂತ ಕರೀತಾರೆ, ಬಟ್ ಇದು ಆಕ್ಚುಲ್ ಆಗಿ ಪ್ರೊನೌನ್ಸ್ ಆಗೋದು ಇಯಾ ಅಂತ. ಹೌದು, ಇದು ಸ್ಯಾಂಟೋರಿನಿ ಗ್ರೀಸ್ ಐಲ್ಯಾಂಡ್ ಇಂದ ಇನ್ಸ್ಪೈರ್ಡ್ ಆಗಿ ಅಲ್ಲಿರೋ ತರ ಆಂಬಿಯನ್ಸ್ ನ ಹೆಣ್ಣೂರ್ ಹತ್ರ ಒಂದು ಜಾಗದಲ್ಲಿ ರೀಕ್ರಿಯೇಟ್ ಮಾಡಿ ಏಷ್ಯಾಸ್ ಲಾರ್ಜೆಸ್ಟ್ ಪಬ್ ಅಂತ ಹೆಸರಾಗಿದೆ. ಓಕೆನಾ? ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಯಾನ ಆದಷ್ಟು ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳಿ ಬರೀ ಬೇಡ, ಕಣ್ಣಾರೆ ನೀನೇನ್ ನೋಡ್ ಬರೀ, ಅದಕ್ಕೊಂದು ತೂಕ ಇರುತ್ತೆ. ಇದು ಹೆಣ್ಣೂರ್ ಮೇನ್ ರೋಡ್, ನ್ಯೂ ಏರ್ಪೋರ್ಟ್ ರೋಡ್ ಆಪೋಸಿಟ್ ಮಂತ್ರಿ ವೆಬ್ ಸಿಟಿಯಲ್ಲಿ 87,000 ಸ್ಕ್ವೇರ್ ಫೀಟ್ ಅಲ್ಲಿ ಈ ಪಬ್ ನ ಕಟ್ಟಿದ್ದಾರೆ. ಏನಿಲ್ಲ ಅಂದ್ರೂ 1,800 ಜನ ಕೂತ್ಕೊಳ್ಳೋಷ್ಟು ಸೀಟ್ಸ್ ಇದೆ. ಆಗ್ಲೇ ಹೇಳ್ದಂಗೆ ಇದು ಗ್ರೀಕ್ ಅಸ್ಥೆಟಿಕ್ ಇನ್ಸ್ಪೈರ್ಡ್ ಬೈ ಸ್ಯಾಂಟೋರಿನಿ ಗ್ರೀಸ್ ಐಲ್ಯಾಂಡ್ ತರ ವೈಟ್ ಅಂಡ್ ಬ್ಲೂ ಕಲರ್ ಸ್ಕೀಮ್ ಅಲ್ಲೇ ಇಲ್ಲೂ ರೀಕ್ರಿಯೇಟ್ ಆಗಿದೆ. ಆಂಬಿಯನ್ಸ್ ಬಗ್ಗೆ ಎಲ್ಲ ಒಂದ್ ಮಾತು ಹೇಳೋ ತರ ಏನೂ ಇಲ್ಲ, ನೋಡ್ತಿದ್ದಂಗೆನೆ ದಿಲ್ ಖುಷಿ ಆಗ್ಬಿಡುತ್ತೆ. ಈ ಪ್ಲೇಸ್ ಅಲ್ಲಿ ಪಿಕ್ಸ್ ಮತ್ತೆ ವಿಡಿಯೋಸ್ ಮಾಡಕ್ಕೆ ಹೇಳಿ ಮಾಡಿಸಿದಂತ ಜಾಗ ಇದು. ಫ್ರೀ ಆಗಿ ಬಂದು ರೀಲ್ಸ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಇಲ್ಲಿರೋ ಫೆಸಿಲಿಟೀಸ್ ಬಗ್ಗೆ ಹೇಳೋದಾದ್ರೆ ಲೈವ್ ಎಂಟರ್ಟೈನ್ಮೆಂಟ್, ಇಂಡೋರ್ ಸೀಟಿಂಗ್ ಅಂಡ್ ಔಟ್ಡೋರ್ ಸೀಟಿಂಗ್, ಸರ್ವ್ಸ್ ಕಾಕ್ಟೈಲ್ಸ್, ಪೂಲ್ ಸೈಡ್ ಅಂಡ್ ಎಕ್ಸೆಟ್ರಾ. ನೀವೇನಾದ್ರೂ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಲಂಚ್ ಅವ್ರ ಔಟಿಂಗ್ ಏನಾದ್ರೂ ಪ್ಲಾನ್ ಮಾಡಿದ್ರೆ ಈ ಪ್ಲೇಸ್ ನ ಒಂದ್ಸಲಿ ಆದ್ರೂ ವಿಸಿಟ್ ಮಾಡಿ. ಇಲ್ಲಿ ಯಾವುದೇ ತರ ಎಂಟ್ರಿ ಫೀಸಸ್ ಇರಲ್ಲ. ಇಲ್ಲಿ ಪ್ರಾಬ್ಲಮ್ ಏನಂತ ಅಂದ್ರೆ ಮನೆ ಬಿಡ್ಬೇಕಂದ್ರೆ ಒಂದ್ಸಲಿ ವೆದರ್ ಹೆಂಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂತ ಅಂದ್ರೆ ಇಲ್ಲೇನಾದ್ರೂ ಮಳೆ ಬಂತು ಅಂದ್ರೆ ಔಟ್ಡೋರ್ ಸೀಟ್ಸ್ ಮೇಲೆಲ್ಲ ನೀರ್ ಹಂಗೆ ಇರುತ್ತೆ. ಸೊ ಅದಕ್ಕೆ ಅಂತ ನೀರ್ನ ಡ್ರೈ ಮಾಡಕ್ಕೆ ಸ್ವಲ್ಪ ಟೈಮ್ ನ ತಗೊಂತಾರೆ. भाई यहाँ पे क्या हो रहा है? भाई यहाँ पे क्या हो रहा है? भाई ये कहाँ फंस गया भाई मैं? भाई ये क्या हो रहा है भाई? ಇಷ್ಟೆಲ್ಲ ಆಂಬಿಯನ್ಸ್ ನ ನೋಡಾದ್ಮೇಲೆ ಫುಡ್ ಬಗ್ಗೆ ಹೇಳೋದಾದ್ರೆ ಪರ್ಸನಲಿ ನನ್ಗನ್ಸಿದ್ದು ತುಂಬಾನೇ ಕಾಸ್ಟ್ಲಿ ಅಂತ. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತಾನು ಒಂದು ಅರ್ಥ ಆಗ್ತಿರಲಿಲ್ಲ. ತುಂಬಾ ವೆರೈಟೀಸ್ ಫುಡ್ಸ್ ಎಲ್ಲ ಇದೆ, ಬಟ್ ಇಷ್ಟು ಕಾಸ್ಟ್ಲಿ ಆಗಿದ್ರೆ ಅಷ್ಟು ಪೇ ಮಾಡಿ ತಿನ್ನೋಕೆ ಮನ್ಸೇ ಬರಲ್ಲ. ಸ್ಟಿಲ್ ಆದ್ರೂ ಬಂದಿರೋ ಕಾರಣಕ್ಕೆ ಏನಾದ್ರೂ ಒಂದು ತಿನ್ಕೊಂಡು ಹೋಗ್ಲೇಬೇಕಲ್ವಾ. ಸೊ ನಾನಿಲ್ಲಿ ಟ್ರೈ ಮಾಡಿದ್ದು ಮಟನ್ ಬಿರಿಯಾನಿ ಮತ್ತೆ ವಾಟರ್ ಮೆಲನ್ ಫೆತಾ ಸಲಾಡ್. ಮಟನ್ ಬಿರಿಯಾನಿ ಕಾಸ್ಟ್ ಇದ್ದಿದ್ದು 635. ಇಮೋಷನಲ್ ಡ್ಯಾಮೇಜ್. ವಾಟರ್ ಮೆಲನ್ ಸಲಾಡ್ ಕಾಸ್ಟ್ ಇದ್ದಿದ್ದು 375. ಬಿರಿಯಾನಿ ಟೇಸ್ಟ್ ಬಗ್ಗೆ ಹೇಳೋದಾದ್ರೆ ನನಗಂತೂ ಯಾವ ಊರ್ ಬಿರಿಯಾನಿ ಅಂತ ಅಂತೂ ನನ್ಗೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಟೇಸ್ಟ್ ಆ ತರ ಇತ್ತು. ಬಟ್ ಇದು ಯಾವ ಊರ್ ಬಿರಿಯಾನಿ ಅಂತ ನಾನು ತುಂಬಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ. ಬಟ್ ಮಟನ್ ಪೀಸ್ ಮಾತ್ರ ಪರ್ಫೆಕ್ಟ್ ಆಗಿ ಕುಕ್ ಆಗಿತ್ತು, ಅದೊಂದು ಕಾರಣಕ್ಕೋಸ್ಕರ ನಾನು ತಿಂದೆ. ಅಂಡ್ ವಾಟರ್ ಮೆಲನ್ ಸಲಾಡ್ ಬಗ್ಗೆ ಹೇಳೋದಾದ್ರೆ ಓಕೆನೆ ತಿನ್ಬೋದು, ಆ ಥರ ಏನಿಲ್ಲ. ಬಟ್ ನನಗೆ ತುಂಬಾ ಮೋಸ ಆಗಿದ್ದು ಮಟನ್ ಬಿರಿಯಾನಿ. ಇಲ್ಲಿ ಕೊಟ್ಟು ತಿನ್ನೋ ಬದಲು ಇದೇ ಕಾಸಲ್ಲಿ ನಾವು ಹೊರಗಡೆ ತಿಂದ್ರೆ ತುಂಬಾನೇ ತಿನ್ಬೋದು. ಬಟ್ ಆಂಬಿಯನ್ಸ್ ನ ಮಾತ್ರ ಎಂಜಾಯ್ ಮಾಡಿ, ಫುಡ್ ನ ಜಾಸ್ತಿ ತಿನ್ನಕ್ ಹೋಗ್ಬೇಡಿ. ಸೊ ಓವರ್ ಆಲ್ ಇಲ್ಲಿ ನನಗೆ ಬಿಲ್ ಕಾಸ್ಟ್ ಆಗಿದ್ದು GST ಪ್ಲಸ್ ಸರ್ವಿಸ್ ಚಾರ್ಜಸ್ ಸೇರಿಸಿ 1,167 ರೂಪಾಯಿ. ಬರೀ 2 ಐಟಮ್ಸ್ಗೆ ಇಷ್ಟು ಕಾಸ್ಟ್ ಆಯ್ತು. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಸೊ ನನ್ನ ಪ್ರಕಾರ ಹೇಳೋದಾದ್ರೆ ಈವ್ನಿಂಗ್ ಹೊತ್ತಲ್ಲಿ ಬಂದ್ರೆ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ. ಟೈಮ್ ಸ್ಪೆಂಡ್ ಮಾಡಿ ಡಿನ್ನರ್ನ ಇಲ್ಲೇ ಮುಗಿಸ್ಕೊಂಡು ಹೋಗ್ಬೋದು. ಅವಾಗಲೇ ಹೇಳ್ದಂಗೆ ಫುಡ್ನ ಕಡಿಮೆ ತಿನ್ಕೊಳ್ಳಿ, ಆಂಬಿಯನ್ಸ್ನ ಎಂಜಾಯ್ ಮಾಡಿ. ನಿಮ್ಗೇನಾದ್ರೂ ಈ ವಿಡಿಯೋ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ವಿಡಿಯೋ ಮಾಡೋಕ್ಕೆ ಮೋಟಿವ್ ಆದ್ರೂ ಸಿಗುತ್ತೆ.